ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸುಖದ ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ತೆರೆದುಕೊಂಡಿರುತ್ತದೆ. ಆದರೆ ಮುಚ್ಚಿದ ಬಾಗಿಲನ್ನೇ ದ್ವೇಷಿಸುತ್ತಿರುವುದರಿಂದ ತೆರೆದ ಬಾಗಿಲು ಕಾಣಿಸದೆ ಹೋಗುತ್ತದೆ. ಇದು ಯಾವಾಗಲೂ ನಮ್ಮ ಜೀವನದಲ್ಲಿ ನಡೀತಿದ್ದಂತಹ ಘಟನೆ ಸ್ನೇಹಿತರೆ. ಪ್ರೆಸೆಂಟ್ಲಿ ಕೂಡ ನಡೀತಾ ಇರುತ್ತೆ. ಏನಪ್ಪ ಅಂದರೆ, ನಿಮಗೆ ಯಾವುದೋ ಒಂದು ಕಡೆ ಏನೋ ಒಂದು ಅಪರ್ಚುನಿಟಿ ಬಂದಿರುತ್ತೆ, ಅದನ್ನು ನೀವು ಕೈ ಚೆಲ್ಲಿರ್ತೀರಾ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಅಪರ್ಚುನಿಟಿ ನಿಮ್ಮಿಂದ ದೂರ ಆಗಿರುತ್ತೆ. ಆವಾಗ ನಾವೇನು ಮಾಡ್ತೀವಿ ಹೇಳಿ? ಯೂಶಲಿ ಬ್ಲೇಮ್ ಮಾಡ್ತಾ ಕೂರ್ತೀವಿ. ಅದು ಯಾರು ಅಂತ ಗೊತ್ತಿರಲ್ಲ, ನಮ್ಮನ್ನೇ ಆಗಬಹುದು ಅಥವಾ ಇನ್ನೊಬ್ಬರನ್ನೇ ಆಗ್ಬೋದು. ಅವ್ರು ಏನೋ ಮಾಡಿದ್ರು, ಅದಕ್ಕೆ ನನಗೆ ಹೀಗಾಯಿತು, ಅವ್ರು ಮೋಸ ಮಾಡಿದರು, ಹಾಗೆ ಹೀಗೆ ಅಂತ ಹೇಳಿ ಅವರನ್ನು ನಾವು ಬ್ಲೇಮ್ ಮಾಡ್ತಾ ನಮಗೆ ಸಿಗುವಂತಹ ಬೇರೆ ಅಪರ್ಚುನಿಟೀಸ್ಗಳನ್ನು ಮಿಸ್ ಮಾಡ್ಕೊಳ್ತೀವಿ. ಇದು ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಅನುಭವ ಆಗಿರುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನನಗೂ ಕೂಡ ಒಂದು ಅನುಭವ ಆಗಿದೆ. ಸೊ ಯೂಶಲಿ ಎಲ್ಲರಿಗೂ ಕೂಡ ಆಗಿರುತ್ತೆ ಸ್ನೇಹಿತರೆ. ಸಾರಿ, ಯಾವುದೋ ಒಂದು ಕೆಲಸದಲ್ಲಾಗಬಹುದು ಅಥವಾ ಯಾವುದೋ ನಮ್ಮ ಮನೆ ಕೆಲಸಗಳಲ್ಲಾಗ್ಬೋದು, ಎಲ್ಲೋ ಆಗ್ಬೋದು, ನಮಗೇನೋ ಒಂದು ಅಪರ್ಚುನಿಟೀಸ್ ಇನ್ನೇನು ಸಿಗ್ತಾ ಇರುತ್ತೆ ಅಂತ ಅಂದಾಗ ಕೆಲವೊಂದು ಕಾರಣದಿಂದ ಅದು ದೂರ ಉಳಿಯುತ್ತೆ. ಆವಾಗ ನಾವೇನು ಮಾಡ್ತೀವಿ ಹೇಳಿ? ಅದನ್ನ ಬೇರೆ ಇನ್ಯಾವ ರೀತಿಯಲ್ಲಿ ನಾವು ಅದನ್ನು ಅಚೀವ್ ಮಾಡ್ಬೋದು, ಅಥವಾ ಅದ್ರ ರಿಲೇಟೆಡ್ ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರ್ತು ಅದನ್ನು ಬಿಟ್ಬಿಟ್ಟು ಅಯ್ಯೋ ಇಲ್ಲ ಈ ಥರ ಆಯ್ತಲ್ಲ, ಈಗ ಆಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ನಮಗೆ ಬೇರೆ ಕಡೆ ಮೈಂಡ್ ಓಡೋದೇ ಇಲ್ಲ. ಹಾಗೆಯೇ ನಮಗೆ ಸಿಗುವಂತಹ ಅಪರ್ಚುನಿಟಿಗಳನ್ನು ನಾವೇ ಕೈ ಚೆಲ್ಲಿ ಕೂತಾಗ ಆಗುತ್ತೆ ಸ್ನೇಹಿತರೆ. ಇದು ಎಷ್ಟೋ ವಿಚಾರಗಳಲ್ಲಿ ನಡೀತಾನೆ ಇರುತ್ತೆ. ನನಗಂತೂ ತುಂಬ ಸಲ ಅನುಭವ ಆಗಿದೆ. ಈವನ್ ನನ್ನ ಒಂದು ಯೂಟ್ಯೂಬ್ ಜರ್ನಿಲಾಗಬಹುದು ಅಥವಾ ನನ್ನ ಪ್ರೆಸೆಂಟ್ ಲೈಫಲ್ಲಿ ಆಗಬಹುದು, ಕೆಲವೊಂದು ಜಾಬ್ ವಿಷಯಗಳಲ್ಲಿ ಆಗ್ಬೋದು. ನಿಜವಾಗ್ಲೂ ಇದೆಲ್ಲ ಖಂಡಿತ ಸತ್ಯನೇ ಇರುತ್ತೆ ಸ್ನೇಹಿತರೆ. ಇವಾಗಂತೂ ಎಸ್ಪೆಷಲಿ ತುಂಬ ಜನ ಓದಿ ಆಚೆ ಬರ್ತಾ ಇದ್ದಾರೆ ಯೂನಿವರ್ಸಿಟಿಗಳಿಂದ. ಆದರೆ ಕೆಲಸದ ಒಂದು ಅವಶ್ಯಕತೆಗಳು ತುಂಬ ಕಡೆ ಅವ್ರಿಗೆ ಅಂದ್ಕೊಂಡ ರೀತಿಯಲ್ಲಿ ಸಿಗ್ತಾ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ನೀವು ಒಂದು ಕೋರ್ಸ್ ಏನೋ ಮುಗಿಸಿರ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಏನೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರಾ, ಹಾಗೆ ಅವರು ಕೂಡ ನಿಮಗೆ ಸರಿ ಅಂತ ಬರೋಕ್ಕೆ ಕೇಳಿರ್ತಾರೆ. ಬಟ್ ಏನೋ ಸಮ್ ರೀಸನ್ಸಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಆವಾಗ ನೀವು ನಿಮಗೆ ಕೆಲಸ ಬಗ್ಗೆ ಹೇಳ್ದಾರನ್ನಾಗಬಹುದು ಅಥವಾ ಯಾರೋ ಒಬ್ರನ್ನ ಆಗ್ಬೋದು ಬ್ಲೇಮ್ ಮಾಡ್ತಾನೆ ಇರ್ತೀರ. ಅದ್ರ ಬದಲಾಗಿ ಇಟ್ಸ್ ಓಕೆ, ಈ ಕೆಲಸ ಇಲ್ವಾ, ಬೇರೆ ಇನ್ನೆಲ್ಲರೂ ನನಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿ ಅದಕ್ಕಿಂತ ಬೇರೆ ಒಂದು ಒಳ್ಳೆ ಆಪ್ಷನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಟ್ಯಾಲೆಂಟ್ನ ಅಲ್ಲಿ ನಾವು ಯೂಸ್ ಮಾಡ್ಬೋದು. ನಮ್ಮ ಟ್ಯಾಲೆಂಟ್ನ ತೋರಿಸಿ ನಾವು ಜಾಬ್ನ ತೊಗೋಬೋದಲ್ವಾ. ಅಂಥ ಅಪರ್ಚುನಿಟಿ ಕೂಡ ಖಂಡಿತವಾಗ್ಲೂ ನಮಗಿದೆ. ಬಟ್ ಆದರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ದೆ, ಇಲ್ಲ ನನಗೆ ಇದ್ದೇ ಕಂಪ್ನಿಲೇ ಕೆಲಸ ಬೇಕು, ಇಂಥ ಕಡೆನೇ ಕೆಲಸ ಬೇಕು, ಇಷ್ಟೇ ಬೇಕು ನನಗೆ ಸ್ಯಾಲ್ರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಾಗ ಸಮಯ ವ್ಯರ್ಥ ಆಗುತ್ತೆ ಹೊರತು ಬೇರೇನು ಕೂಡ ಕೆಲಸಗಳಾಗೋದಿಲ್ಲ. ಹಾಗೆ ಮಾಡೋದಕ್ಕಿಂತ ಪರವಾಗಿಲ್ಲಪ್ಪ, ಪ್ರೆಸೆಂಟ್ಲಿ ನನ್ನ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಅಥವಾ ಪ್ರೆಸೆಂಟ್ಲಿ ಒಂದು ಮ್ಯಾನೇಜಬಲ್ ಥರ ಕೆಲಸ ಸಿಕ್ಕಿದೆ, ಅದರಲ್ಲಿ ಅಷ್ಟೋ ಸ್ಯಾಲ್ರಿ ಸಿಗ್ತಾ ಇದೆ, ಸದ್ಯಕ್ಕೆ ಮ್ಯಾನೇಜ್ ಮಾಡ್ತಾ ಇರೋಣ, ಒಳ್ಳೆ ಕಡೆ ಕೆಲಸ ಸಿಕ್ಕಿದ ತಕ್ಷಣ ಅಲ್ಲಿಗೆ ಜಂಪ್ ಆದ್ರೆ ಆಯಿತು ಅಂತ ಹೇಳಿ ಈ ರೀತಿ ಕೂಡ ಯೋಚನೆ ಮಾಡ್ಬೋದಲ್ವ. ಇಲ್ಲ ನನಗೆ ಇಲ್ಲೇ ಬೇಕು, ಅಲ್ಲೇ ಬೇಕು ಅಂತ ಹೇಳಿ ಮನೇಲಿ ಕೂತ್ಕೊಂಡು ಸುಮ್ಮನೆ ಖಾಲಿ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಗೆ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲೇ ಮ್ಯಾನೇಜ್ ಮಾಡ್ಕೊಳ್ತಾ ನೀವು ಒಂದು ಕಡೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಅಲ್ಲಿ ನಿಮಗೆ 100 ಜನ ಪರಿಚಯ ಆಗ್ತಾರೆ. ಅವರ ಪರಿಚಯದಿಂದ ಕೂಡ ನೀವು ತಿಳ್ಕೊಳ್ಳುವಂತಹ ವಿಷಯಗಳು ಸಾವಿರಾರು ಇರುತ್ತೆ. ಹಾಗಾಗಿ ಅಂಥ ಕಡೆ ಹೋಗಿ ನಿಮ್ಮ ಟ್ಯಾಲೆಂಟ್ನ ನೀವು ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಕೈ ಚೆಲ್ಲಿ ಮನೇಲೇ ಕೂತ್ಕೊಂಡ್ರೆ ಅಥವಾ ಸುಮ್ಮನೆ ಹಾಗೆ ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಹೋದಾಗ ಜೀವನದಲ್ಲಿ ದಿನಗಳೇನೋ ಹುರುಳು ಹೋಗ್ತಾನೆ ಇರುತ್ತೆ. ಆದರೆ ನಿಮ್ಮ ಜೀವನದಲ್ಲಿ ನೀವೇನೂ ಕೂಡ ಫೈನಲಿ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಕಣ್ಮುಂದೆ ಬರುವಂತಹ ಅಪರ್ಚುನಿಟೀಸ್ ಸಿಕ್ಕಿಲ್ಲ ಅಂತ ಅಂದಾಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಸಕ್ಸಸ್ಸನ್ನು ಪಡ್ಕೋಬೋದು, ನೀವೇನೆಲ್ಲ ಪ್ರಯತ್ನಗಳನ್ನ ಮಾಡ್ಬೋದು ಅನ್ನೋದನ್ನು ಖಂಡಿತ ಒಮ್ಮೆ ಯೋಚನೆ ಮಾಡಿ. ಯಾಕಂದರೆ ಟೈಮಲ್ಲಿ ಒಂದು ಮಿನಿಟ್ಗೂ ಕೂಡ ತುಂಬಾ ವ್ಯಾಲ್ಯೂ ಇದೆ. ಅದು ಒಂದು ಸಲ ಮುಂದೆ ಹೋದರೆ ನಾವು ಮತ್ತೆ ಆ ಒಂದು ಸಮಯನ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿನೇ ಯಾವತ್ತೂ ಕೂಡ ಒಂದೇ ಅಪರ್ಚುನಿಟಿ ಅಥವಾ ಒಂದೇ ವೇಯಲ್ಲಿ ನಮಗೆಲ್ಲನೂ ಆಗಬೇಕು ಅಂತ ಯೋಚನೆ ಮಾಡೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯೂಶಲಿ ಅದು ಯಾರ ಜೀವನದಲ್ಲೂ ಕೂಡ ಸಾಧ್ಯನೇ ಇಲ್ಲ. ಇನ್ ಕೇಸ್ ಎಲ್ಲೋ ವೆರಿ ರೇರ್ ಕೇಸಸಲ್ಲಿ ಅದಾಗ್ಬೋದು ಅಷ್ಟೇ. ಅದನ್ನು ಬಿಟ್ಬಿಟ್ಟು ಬೇರೆ ವಿಚಾರಗಳಲ್ಲೆಲ್ಲ ಅದು ಸಾಧ್ಯ ಆಗುತ್ತೆ, ನಡೆಯುತ್ತೆ, ನಾವು ಅದನ್ನೇ ನಂಬೋದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಸುಳ್ಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಿ ಪ್ರಾಕ್ಟಿಕಲ್, ಅಷ್ಟೇ ನಾನು ಹೇಳೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ವಿಚಾರಗಳು ಬರೀ ಕೆಲಸದ ವಿಚಾರಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಬಂದಾಗ್ಲೂ ಅಷ್ಟೇ. ಯಾವುದೋ ಒಂದೇ ವೇಯಲ್ಲಿ ನನ್ನ ಕಷ್ಟ ಬಾಗಿರುತ್ತೆ ಅಂತ ಅಂದ್ಕೊಳ್ಳೋದ್ರ ಬದಲು ಅದಕ್ಕೂ ಕೂಡ ಹಲವಾರು ದಾರಿಗಳಿರುತ್ತೆ, ಖಂಡಿತ ಹುಡುಕೊಳ್ಳಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್.